ಇದರ ತತ್ಸ್ವರೂಪರೇ ಆದ ಮೌನ ಮಹಾಮುನಿ ಗುರುನಾಥಾರೂಢರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ಕೋಟಿ ದೀರ್ಘದಿಂದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ಕೋಟಿ ದೀರ್ಘದಿಂದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಚೈತ್ರಾದಿ ದೇವತೆ ಕಲ್ಮೇಶ್ವರರ ಕರ್ತೃಗತಿಗೆ ನನ್ನ ಅನಂತ ಕೋಟಿ ತೀರ್ಥದಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಭವ್ಯವಾದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುಮುಕ್ಷುಗಳಿತ ಚಿಂತಕರು, ದಯಾಸಾಗರರು, ಕರುಣಾಕರರು, ಆರೂಢ ಜ್ಯೋತಿಯ ಹುಲಿ ಎಂದೇ ಪ್ರಖ್ಯಾತವಾಗಿ ನಮ್ಮ ನಿಮ್ಮೆಲ್ಲರನ್ನು ಆಗಲಿ ಅಪ್ಪಾಜಿಯವರು ಈಗ 7 ತಿಂಗಳಾಗೈತಿ. 7 ತಿಂಗಳಲ್ಲಿ ತಮ್ಮ ಒಂದು ಅಗಮ್ಯ ಅಗೋಚರವಾದ ಶಕ್ತಿಯಿಂದ ಇಡೀ ಭಾರತದ ಮೂಲೆ ಮೂಲೆಗಳಲ್ಲಿರುವ ಎಲ್ಲ ಭಕ್ತರಿಗೂ ದೇಹದೊಳಗೆ ಇದ್ದಾಗ ಅವರಿಗೆ ಆಗಲಿಕ್ಕಂದ್ರೂ ಅವರು ವ್ಯಕ್ತ ರೂಪದಿಂದ ಇಲ್ಲದಿದ್ದರೂ ಅವ್ಯಕ್ತ ರೂಪದಿಂದ ಎಲ್ಲ ಭಕ್ತರಿಗೆ ವಿರಾಜ್ಯಮಾನರಾಗಿ ಕುಂತು ರಥದೊಳಗೆ ಕುಂತು ಎಲ್ಲ ಭಕ್ತರ ಊರುಗಳಿಗೆ ಹೋಗಿ ಆ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಕೊಟ್ಟು ಅಪ್ಪಾಜಿಯವರು ಮಾತಾಡೋದಿಲ್ಲ ಅನ್ನೋದಷ್ಟೇ ಎಂಥ ಪುಣ್ಯಾತ್ಮ ಆ ಮೂರ್ತಿಯನ್ನು ಮಾಡಿರಬೇಕು. ಒಂದು ಮಾತೊಂದು ಆಡಿದ್ರೆ ನಮ್ಮ ಭಾಗ್ಯಕ್ಕೆ ಏನು ಕೊನೆನೇ ಇದ್ದಿರಲಿಲ್ಲ. ಅಷ್ಟೊಂದು ಸುಂದರವಾದ ಮೂರ್ತಿ. ಸದ್ಯ ತಾನೇ ಎದ್ದು ಬರ್ತಾರನ ಅಪ್ಪವರು ಅನ್ನುವಂಥ ಒಂದು ಸುಂದರ ಮೂರ್ತಿಯ ಮಂತ್ರದಲ್ಲಿ ಕುಂತು ಅವರ ಆತ್ಮಸ್ಥೈರ್ಯ ಹೇಗಿತ್ತಂದ್ರೆ ವೀರರು ಧೀರರು ಗಂಭೀರರು, ವೀರ ಸನ್ಯಾಸಿ ಧೀರ ಸನ್ಯಾಸಿ ಗಂಭೀರ ಸನ್ಯಾಸಿ ಎಂದು ವಿವೇಕಾನಂದರಿಗೆ ಅಂತ ಇದ್ರಂತ. ಅದೇ ತರವಾಗಿ ವಿವೇಕಾನಂದರಂತೆ ನಾಡ ಸಂಚರಿಸಿ ನಾಡಿನ ಭಕ್ತರನ್ನು ಅಧ್ಯಾತ್ಮದ ಅರಮನೆಗೆ ಕರೆದುಕೊಂಡು ಹೋದ ಅಪ್ಪಾಜಿಯವರು ದೇಹದಿಂದ ಇಲ್ಲದಿದ್ದರನು ಆತ್ಮಶಕ್ತಿಯಿಂದ ಇಂಥ ಒಂದು ನಮ್ಮ ಸಣ್ಣ ಅಪ್ಪಾಜಿಯವರ ಮುಖಾಂತರವಾಗಿ ಅವರ ಮಂದಿರದಲ್ಲಿ ಕುಂತು ಇಂಥ ಭವ್ಯವಾದ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ಬಹಳ ನಮ್ಮ ಅಹೋಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಅಂಥ ಸದ್ಗುರುನಾಥನ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಯಾವತ್ತು ಕಾರ್ಯಕ್ರಮದ 1 ತಿಂಗಳಾದ ಇವತ್ತಿಗೆ ಅಪ್ಪಾಜಿಯವರು ಇಲ್ಲಿಂದ 1 ತಿಂಗಳಿಂದ ಇಲ್ಲಿಗೆ ಬಂದಿದ್ರು. ಇಲ್ಲಿಂದ ಹೋದ ತಕ್ಷಣವೇ ಈ ರಥಯಾತ್ರೆಯನ್ನು ಕೈಗೊಂಡ್ರು. ಇದು ಒಂದು ದೊಡ್ಡ ತಪಸ್ಸು. ಭಾರತದ ಮೂಲೆ ಮೂಲೆಗಳಿಗೆ ಹೋಗಿ ದೊಡ್ಡ ಅಜ್ಜನವರು ಎಲ್ಲೆಲ್ಲೇ ತಮ್ಮ ಪಾದ ಸಂಚಾರವನ್ನು ಮಾಡಿ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಹಳ್ಳಿಗಳಲ್ಲಿ ಸಂಚಾರವನ್ನು ಮಾಡಿ ತಮ್ಮ ಒಂದು ಅಮೃತ ವಾಣಿಯನ್ನು ಉಣಪಡಿಸಿದ್ರು. ಆ ಎಲ್ಲ ಹಳ್ಳಿಗಳಿಗೆ ಹೋಗಿ ನಮ್ಮ ಸಣ್ಣ ಅಪ್ಪ ಅವರ ಎಂಥ ಶಕ್ತಿ ನೋಡ್ರಿ. ಗುರು ಮುಟ್ಟಿ ಗುರು ಆದಂತೆ ಅಪ್ಪ ಅವರು 5 ವರ್ಷ ತನ ಅನನ್ಯ ಚಿಂತಾ ಎಂತೋ ಮಾಮಂತ ಭಗವದ್ಗೀತೆ ಹೇಳುವಂತೆ ಅನನ್ಯವಾಗಿ ತಮ್ಮ ಜೊತೆಗೆ ಕೂಡಿಸಿಕೊಂಡು ಎಲ್ಲಾರು ಸ್ವಲ್ಪ ಅಪ್ಪ ಅವರು ಕುಂತಾಗ ಆ ಕಡೆ ಈ ಕಡೆ ಅವರು ಚೇರ್ ಇಲ್ಲ ಅಂತ ಹಿಂದೆ ಹೋಗಿದ್ರು. ಅಪ್ಪ ಅವ್ರಿಗೆ ಸಮಾಧಾನ ಆಗ್ತಿದ್ದಿಲ್ಲ. ಅಷ್ಟು ನನ್ನ ಕಂದ ಎಲ್ಲಿ ಹೋದ ಅನ್ನುವಂಥ ಮಮಕಾರದಿಂದ ಬೆಳೆಸಿ ಅವ್ರನ್ನ ಏನ್ ಮಾಡಿದ್ರು, ಇಷ್ಟು ಶಕ್ತಿಶಾಲಿ ಯುಕ್ತಿಗಳನ್ನಾಗಿ ಮಾಡಿ ಆರೂಢ ಜ್ಯೋತಿಯನ್ನು ಬೆಳಗಿಸುವಂತ ಆರೂಢ ಜ್ಯೋತಿಯವರು ಹಚ್ಚಿ ಹೋಗ್ಯಾರ. ಇವರು ದೇಶ ವಿದೇಶದಲ್ಲಿ ಬೆಳಗಿ ಆ ಜ್ಯೋತಿಯ ಪ್ರಜ್ವಲ ಕಿರಣಗಳನ್ನು ಈ ತ್ರಿಭುವನದಲ್ಲಿ ಬೆಳಗುವಂತೆ ಮಾಡಿದ ಸದ್ಗುರು ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದ ಸಕಲ ಪೂಜ್ಯರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹೇಳಬೇಕಂತ ಭಾಳ ಐತಿ. ಆದರೆ ಟೈಮಿನ ಅಭಾವ. ಅಪ್ಪಾಜಿಯವರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಬಂದಿದ್ದಾರೆ. ಅವರಿಗೆ ಪ್ರಸಾದದ ಒಂದು ಟೈಮ್ ಆಗೈತಿ. ಭಕ್ತರದೊಂದು ಆಸೆ ನೋಡ್ರಿ, ಅಲ್ಲಿ ಹೋಗುಣ್ರಿಪ್ಪ ಇಲ್ಲಿ ಹೋಗುಣ್ರಿಪ್ಪ ಬ್ಯಾಡ್ರಿಪ್ಪ ಅಂದೆ ನಾನು. ಇಲ್ಲಮ್ಮ ಭಕ್ತರು ಹೋಗೋಣಂತಾರಂತ ಮತ್ತೆ ಅಲ್ಲಿ ತನ ಹೋಗಿ ಬಂದ್ವಿ. ಗುರು ಹೇಗಿರ್ತಾನಂದ್ರೆ ಕರುಣಾಮಯ ಗುರು, ದಯಾಮಯ ಗುರು, ಕರುಣಾಮಯನಾಗಿರ್ತಾನ. ತನ್ನ ದೇಹಕ್ಕೆ ಸಿದ್ಧನೆಂದರೆ ಯಾರು? ಮನವ ನೋವಿಸದಾತ 100 ನೋವನ್ನು ಸಹಿಸಿ ನಗುತ್ತಲಿರುವ ಆತ. ಒಂದಾದ ನಡೆನುಡಿಗೆ ಔದಾರಿ ತೋರ್ಪಾತ ಪರಮ ಗುರು ಆ ಸಾಧು ಮುದ್ದು ರಾಮ ಅಂತ ಹೇಳ್ತಾ ಇದ್ದಾರೆ. ಗುರು ಅಂದ್ರೆ ಹೇಗಿರ್ತಾನಂದ್ರೆ ತನಗೇನೇ ನೋವು ಬರಲಿ, ನಮ್ಮಪ್ಪ ಅವ್ರಿಗೆ ಎಷ್ಟೇ ತ್ರಾಸ ಇದ್ರು ಅಭಿನವ್ ಅಪ್ಪಾಜಿ ಅವರಿಗೆ
ಶಿವಪುತ್ರ ಅಪ್ಪಾಜಿ ಅವ್ರಿಗೆ ದೇಹದಿಂದ ಎಷ್ಟೇ ನೋವುಗಳಿದ್ರು ಅವ್ರು ಏನ್ ಮಾಡ್ತಾ ಇದ್ರು, ಭಕ್ತರ ಕರೆಗೆ ಹೋಗೊಟ್ಟು ಬರ್ತಾ ಇದ್ದೀನಮ್ಮ. ನಾನು ನನ್ನ ನೋವುಗಳನ್ನು ನೋಡಿದ್ರೆ ಎದ್ದು ಕೂಡಾಕ್ ಬರಬಾರ್ದು. ನಾನು ಎಂತಾದೈತೆ ಅಂದ್ರೆ ನನ್ನ ಸ್ಥೈರ್ಯ, ಆತ್ಮಸ್ಥೈರ್ಯ ನನ್ನ ನೋಡಿ ಎಲ್ಲಾ ಸನ್ಯಾಸಿಗಳು ಕಲಿಬೇಕು ನೀವು. ಅಂತ ಒಂದು ಆತ್ಮಸ್ಥೈರ್ಯ ಅಪ್ಪ ಅವ್ರದ್ದು. ಎಲ್ಲಿ ಕರೀತಾರ ಭಕ್ತರಿಗೆ, ಭಕ್ತರ ಕರಿಗೆ ಹೋಗೊಟ್ಟು ಹೋಗ್ತಾ ಇದ್ರು ಅವರು. ಎಲ್ಲಾರ ಅವ್ರ ಮೆಟ್ಲುಗಳನ್ನು ಹತ್ತಿ ಬರ್ತಾ ಇದ್ರ ಕರಳು ಕಿತ್ತು ಬರ್ತಾ ಇದ್ವು. ಯಾಕಷ್ಟು ಭಾರವಾದ ದೇಹ. ಅವ್ರು ಅಷ್ಟು ವಿಚಲಿತವಾಗಲಿಲ್ಲ ಅಪ್ಪಾಜಿ ಅವರು. ಆಪರೇಷನ್ ಆಗಿತ್ತು, ಬೆಡ್ಸೋರ್ ಆಗಿತ್ತು ಅಪ್ಪಾಜಿ ಅವ್ರಿಗೆ. 2010 ಮಾತಾಡ್ಸ್ಲಿಕ್ಕೆ ಹೋದ್ವಿ ನಾವು 4 ಮಂದಿ ಸೇರಿ. ಹೋದಾಗ ಒಂದೇ ಮೈ ಮಲ್ಕೊಂಡಿದ್ರು. ಹಸನ್ ಮುಖರು ಪ್ರಸನ್ನ ವದನರು. ಹಸನ್ ಮುಖರಾಗಿ ಪ್ರಸನ್ನ ವದನರಾಗಿ ನಾವು ಅಪ್ಪ ಅವ್ರಿಗೆ ಎಷ್ಟು ತ್ರಾಸ ಐತೋ ಏನೋ, ನಾವು ಆದ್ರೆ ಅವ್ರಿಗೆ ಏನು ನೋವಾಗುತ್ತೋ ಏನೋ ಅನ್ಸುತ್ತಾ ಅವ್ರು ಮೊದಲ ನಮ್ಮ ಆರೂಢ ಪರಂಪರೆ ಆಗ್ಲಿ, ಯಾವುದೇ ಪರಂಪರೆ ಆಗ್ಲಿ, ನಮ್ಮ ಭಾರತದ ಸ್ತ್ರೀಗಳು ಎಷ್ಟು ಮಂದಿ ಇದ್ರು ಅವ್ರು ಒಂದು ಕಾಲು ಬಂತಂದ್ರೆ ಬಕ್ಕೊಂದು ಮಾತಾಡ್ತಿದ್ರಲ್ಲ ವಿನ ಅವ್ರ ಧ್ವನಿ ಕೇಳಿದ್ರೆ ಸಾಕು ಎದಿ ಗಡಗಡ ಗಡಗಡ ನಡುಗ್ತಾ ಇತ್ತು. ಅಷ್ಟು ವ್ಯಕ್ತಿತ್ವ ಅಪ್ಪಾಜಿ ಅವ್ರದ್ದು, ಅಷ್ಟು ವ್ಯಕ್ತಿತ್ವ. ಅವ್ರ ವ್ಯಕ್ತಿತ್ವವನ್ನು ನೋಡಿದ್ರೆ ಎಷ್ಟು ನೋವು ಇದ್ರು ಒಳಗೆ ಹೋಗಿ ಕುಂದಿರ್ತೀವಿ. ಒಂದೇ ಮಗ್ಲು ಮನೆಯಾರ ಒಂದೇ ಮಗ್ಲು ಮಲ್ಕೊಂಡು ನಮಗೆ ಉಪದೇಶಾಮೃತವನ್ನು ನೀಡಿದ್ರು ಅಪ್ಪ ಅವರು. ಏನ್ ಮಾಡುದು, ಶರೀರದ ಕರ್ಮ, ಪ್ರಾರಬ್ಧ ಕರ್ಮವನ್ನು ಆರೈದು ನೋಡುವರು. ಈ ಪ್ರಾರಬ್ಧ ಕರ್ಮ ಏನು ಬಂದೈತಿ ಇದಕ್ಕ ಅನುಭವಿಸ್ಲೇಬೇಕಮ್ಮ. ಏನ್ ಬಂದೈತಿ ಇದನ್ನ ಅನುಭವಿಸಿ ಈ ಜನ್ಮವನ್ನು ನಾವು ಏನ್ ಮಾಡ್ಬೇಕು, ಸಾರ್ಥಕತೆ ಮಾಡ್ಬೇಕು ಅಂತೇಳಿ ನಗುತ್ತ ತಮ್ಮ ಏನ್ ಮಾಡಿದ್ರು, ಹಸನ್ಮುಖರಾಗಿ ಪ್ರಸನ್ನ ವದನರಾಗಿ ತಮ್ಮದೇ ಆದ ಒಂದು ದಿಟ್ಟತನದಿಂದ ನಮಗೆ ಉಪದೇಶಾಮೃತವನ್ನು ನೀಡಿದರು. ಯಾವುದೂ ಚಿಂತೆ ಇಲ್ಲ, ತಗೊಳ್ರಿ ಇಲ್ಲಿ ಪ್ರಸಾದ ಐತಿ, ಪ್ರಸಾದ ಮಾಡ್ರಿ. ನಗುತ್ತಾ ಇದ್ರ ಅಪ್ಪ ಅವ್ರು. ಯಾವಾಗಲೂ ಎಷ್ಟು ನೋವು ಬಂದ್ರು, ಒಂದು ದಿನ ನನಗೆ ನೋವು ಬಂದೈತಿ, ಯಾರ ಅಪ್ಪ ನಿನಗೆ ಹಿಂಗಾತಂತ ಅಳ್ಕೊಂತ ಹೋದ್ರ ಅವ್ರನ್ನ ಮೊದಲ ರೂಮಿನಿಂದ ಆಚೆ ಹಾಕ್ರಿ. ಅಳ್ಕೊಂತ ಬಂದವ್ರು ನನ್ನಂತೇಳಿ ಬರುವಂಗಿಲ್ಲ, ನಕ್ಕೊಂತ ಬರ್ಬೇಕು ನನ್ನಂತೇಳಿ. ಸಿದ್ಧನಂದರೆ ಯಾರು ಮನವನ್ನು ನೋವಿಸದಾತ. ಮನ ನೋಯಬಾರ್ದು ನಿಮ್ಮದು. ನೀವು ಹೇಗಿರ್ಬೇಕಂದ್ರೆ ನಗತಾ ಇರ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪ ಅವ್ರು ನಗತಾ ಇರ್ಬೇಕಂತ ಹೇಳ್ತಾ ಇದ್ರು. ಸಿದ್ಧ ಅಂದ್ರೆ ಅವ ಹೇಗಿರ್ತಾನಪ್ಪ ಅಂದ್ರೆ ತನ್ನ ಶರೀರ ತಾನಲ್ಲ, ಮನ ತಾನಲ್ಲ, ಇಂದ್ರಿಯಗಳು ತಾನಲ್ಲ, ಅವು ಎಲ್ಲಕ್ಕೂ ನಾನು ಸಾಕ್ಷಿ ಪ್ರತ್ಯೇಕಾತ್ಮ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅನ್ನುವಂತ ಅರವಿನ ಅರಮನೆಯೊಳಗೆ ಕುಂತು ಈ ದೇಹಕ್ಕೆ ಏನೇ ಬಾಧೆ ಆದ್ರೂ ಆ ಬಾಧೆಯನ್ನು ಅವರು ಗಮನಿಸದೆ ಆ ಬಾಧೆಗೆ ಅವರು ಏನಾಗಿದ್ರು ಅಂದ್ರೆ ಸಾಕ್ಷಿ ಪ್ರತ್ಯೇಕಾತ್ಮ ಪರಬ್ರಹ್ಮ ಸ್ವರೂಪ ಆಗಿದ್ರು. ಅಪ್ಪಾಜಿ ಅವ್ರ ಬಗ್ಗೆ ಹೇಳಲಿಕ್ಕೆ ಹಚ್ಚಿದ್ರೆ ಟೈಮ್ ಸಾಲುವುದಿಲ್ಲ. ಅಷ್ಟು ಅವ್ರದೊಂದು ಏನೈತಪ್ಪ ಅಂತಂದ್ರೆ ಅಷ್ಟು. ಯಾರ ನೆನೆದರೆ ಮನವು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಎದುರಾಗಿ ಶಾಂತವಾಗುವುದು. ತೆಲೆಬಾಗು ಆ ಹಿರಿಯ ಚೈತನ್ಯದೆದುರಿನಲ್ಲಿ ಮಾನಸದ ಮೇರುಗುಣ ಮುದ್ದು ರಾಮ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ನೆನೆದ್ರೆ ಈ ಮನಸ್ಸು ಈ ಬ್ಯಾಸಿಗೆ ಬಿಸಿಲೊಳಗೆ ಬಂದೀವಿ ಕರೆ, ಆದ್ರ ತಿಳಿ ಆಗ್ತಾ ಇದೆ ಮನಸ್ಸು. ಅವರ ಒಂದು ನಾಮಸ್ಮರಣೆ, ಅವರ ಒಂದು ಸ್ಮರಣೆಯನ್ನು ನಾವು ಮಾಡ್ಲಿಕ್ಕೆ ಎತ್ತಿದ್ರೆ ನಮ್ಮ ಮನಸ್ಸು ಏನಾಗ್ತಾ ಇದೆ, ಹಿಮಗಿರಿಯ ಜಲದಂತೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾರ ನೆನೆದರೆ ಮನವು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ತಿಳಿ ಆಗ್ತಾ ಇದೆ ಮನಸ್ಸು, ಹಗುರ ಆಗ್ತಾ ಇದೆ ಅಂತ ಪರಮ ಪೂಜ್ಯರು ಎಲ್ಲರ ಮೇಲೆ ಕರುಣೆ, ಅವರಿಗೆ ಎಲ್ಲರ ಮೇಲೆ ಕಳ್ಕಳೆ. ಏನ್ ಮಾಡ್ತಾ ಇದ್ದೀರಿ, ಸ್ತೋತ್ರ ಶಾಸ್ತ್ರಗಳನ್ನು ಇದು ಬಂದೈತಿ. ಕೊರೋನಾ ಅಂದ್ರೆ ಸುಮ್ಮ ಕೂಡ್ಲಿಲ್ಲ ಅಪ್ಪಾಜಿ ಅವರು. ಆ ನೆನಪುಗಳು ನಮಗ್ ಬಂದ್ವು ಅಂದ್ರ ಹೃದ್ ಮಂದಿರದಿಂದ ಕಣ್ಣೀರು ಬರ್ತಾ ಇದ್ದವು. ಸುಮ್ಮನೆ ಕೂಡ್ಲಿಲ್ಲ. ದಿವ್ಸಕ್ಕೆ 3 ಟೈಮ್ ಸ್ತೋತ್ರ ಶಾಸ್ತ್ರಗಳನ್ನು ಹೇಳ್ತಾ ಇದ್ರು ಫೋನಿನ ಮುಖಾಂತರ. ನೀವು ರುದ್ರ ಕಲೀರಿ, ಹೆಣ್ಮಕ್ಳಂತ ಹಿಂದುಳಿಬೇಡ್ರಿ, ರುದ್ರ ಕಲೀರಿ. ರುದ್ರ ಅಂದ್ರೆ ಬರೀ ಸಂಸ್ಕೃತ. ಅದು ಒಂದೊಂದು ಶಬ್ದಗಳನ್ನು ನಮ್ಮ ಬಾಯಿ ಒಳಗೆ ಬರ್ತಿರಕ್ಕಿಲ್ಲ, ಒಂದೊಂದು ಶಬ್ದಗಳನ್ನು 10 ಸಲ ಹೇಳ್ತಾ ಇದ್ರ ಅಪ್ಪಾಜಿಯವರು. ಬೇಸರಿಲ್ಲದೆ 10 ಸಲ ಹೇಳಿ ಚೆನ್ನಾಗಿ ಕಲೀರಿ. ರೇಷ್ಮಿ ಸೀರೆ ಉಟ್ಕೊಂಡು ರುದ್ರ ಓದಾಕ್ ಕುಂತ್ರ ಏನಪ್ಪ ಯಾವ ಹನುಮಾಗ ಓದಾಕತ್ತೇನೆ ಅಂದಿರ್ಬೇಕು, ಅಷ್ಟು ಹೆಮ್ಮೆಯನ್ನು ಪಡ್ತಾ ಇದ್ರಪ್ಪ ಅವರು. ಯಾಕೆ ಇಷ್ಟು ಹೆಮ್ಮೆ ಪಡ್ತಾ ಇದ್ರಂದ್ರ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯ ವಿದ್ಯಾಶ್ರಮಕ್ಕೂ ಮತ್ತು ಶಾಂತಾಶ್ರಮಕ್ಕೂ ಎಂತ ಸಂಬಂಧ ಇತ್ತಂದ್ರ ಅವಿನಾಭಾವ ಸಂಬಂಧ. ಅಂತ ಸಂಬಂಧವನ್ನು ಇಟ್ಕೊಂಡು ಸಣ್ಣವರಿದ್ದಾಗ ಹಾಲಿಗೆ ಬರ್ತಾ ಇದ್ರಂತ. ಹಾಲಿಗೆ ಬಂದಾಗ ಮಠಕ್ಕ ಗಿಡದಾನ್ ಹಣ್ಣು ನಮ್ಮ ಅಜ್ಜಿ ಬೇಯ್ತಾ ಇದ್ರಂತ. ಅಜ್ಜಿ ಇದ್ರ ಮಠದಾಗ, ಏ ಅಜ್ಜಿ ನೀ ಬೇಯ್ದೆ ಅಂದ್ರ ಇನ್ನೂ ಎಲ್ಲಾ ಹಣ್ಣು ಉದುರಿಸಿ ಹೋಗ್ತೀನಿ ನಾನು ಅಂತ ಅಪ್ಪ ಅವ್ರು ಹೇಳ್ತಾ ಇದ್ರಂತ. ಅಷ್ಟು ಅನನ್ಯವಾಗಿ ನಡ್ಕೊಂಡವ್ರು ಅವರು. ದೊಡ್ಡ ಅಪ್ಪವ್ರಾಗ್ಲಿ, ನಮ್ಮ ಅಪ್ಪವ್ರಾಗ್ಲಿ, ಇವ್ರಾಗ್ಲಿ. ಮತ್ತೆ ಈಗಾದ್ರೂ ಅಭಿನವ ಅಪ್ಪಾಜಿಯವರು, ಸಣ್ಣ ಅಪ್ಪಾಜಿಯವರಾದ್ರೂ ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಮೊನ್ನೆ ಅಂತ ಮೂರ್ತಿ ಭವ್ಯವಾದ
ಸ್ವಾಗತ ಐತಿ ಅಂದ್ರೂ ಅಲ್ಲೇ ಮರುದಿವ್ಸನ ಹೋಗಿ ಮೂರ್ತಿಯ ಒಂದು ಯಾತ್ರಾ ನಡಿಬೇಕಾಗಿತ್ತು, ಆರೂಢ ಜ್ಯೋತಿಯ ರಥಯಾತ್ರಾ. ಆದ್ರೂ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮೆಲ್ಲ ಭಕ್ತರ ಕರೆಗೆ ಹೋಗೊಟ್ಟು ಬಂದು ಇಲ್ಲಿ ಒಂದು ತಮ್ಮದೇ ಆದ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಮತ್ತು ಈಗ ನಿಮ್ಮೆಲ್ಲರ ಕರುಣೆಗೆ ಕರೆಗೆ ಹೋಗೊಟ್ಟು ಬಂದ್ರು. ಅಂತ ಸದ್ಗುರುನಾಥನ ಕರುಣಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎಂದು ಹೇಳುತ್ತಾ ನನ್ನ ಅಲ್ಪ ಪುಷ್ಪವನ್ನು ಆ ಸದ್ಗುರುನಾಥನ ಚರಣಾರವಿಂದ ಹೇಳ್ತೀನಿ. ಇಲ್ಲಿವರೆಗೆ ಪ್ರವಚನ ನೀಡಿದಂಥ ಮಾತೋಶ್ರೀ ಅವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಪೀಠವನ್ನು ಅಲಂಕರಿಸಿರುವಂತಹ ಶ್ರೀ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಷಣ್ಮುಖಾರೂಢ ಮಠ ವಿಜಯಪುರ, ಶಾಂತಾಶ್ರಮ ಹುಬ್ಬಳ್ಳಿ, ಈ ಪೂಜ್ಯರಿಂದ ಆಶೀರ್ವಚನ. शरीरं सुरूपं तथा वा कलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರ ಆತ್ಮಕಲ್ಯಾಣ ಕರ್ತೃಗಳು ನಿರಂತರವಾಗಿ ಭಕ್ತರಿಗೆ ಶಾಸ್ತ್ರ ಸ್ತೋತ್ರಗಳನ್ನು ಎಡೆ ಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಸಿರಗುಪ್ಪಿ ಸುಕ್ಷೇತ್ರದ ಕಲ್ಮೇಶ್ವರರನ್ನ ಈ ಊರಿನ ಈ ಭಾಗದ ಮುಮುಕ್ಷುಗಳ ಆರಾಧ್ಯ ಮೂರ್ತಿಗಳಾದ
ಶಿವಲಿಂಗೇಶ್ವರ ಮಹಾಸ್ವಾಮಿಗಳನ್ನು ಪ್ರಾರ್ಥಿಸಿ, ಪೂಜ್ಯ ಗುರುಗಳ ರಥಯಾತ್ರೆಯ ಈ ಪಾವನ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರುವಂಥ ಮಂಗಳಾದೇವಿ ಮಠದ ಪೂಜ್ಯರಲ್ಲಿ, ಈ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ತಮ್ಮ ದಿವ್ಯ ವಾಣಿಯನ್ನು ಕರುಣಿಸಿದ ಶಿವಲಿಂಗ ಅಪ್ಪಗಳವರ ಕರಕಮಲ ಸಂಜಾತರು, ಪೂಜ್ಯ ಗುರುಗಳವರ ಆತ್ಮೀಯ ಶಿಷ್ಯ ಬಳಗದಲ್ಲಿ ಒಬ್ಬರಾಗಿರುವಂತಹ ಪೂಜ್ಯ ದಯಾಭಾರತಿ ಮಾತಾಜಿಯವರ ಶ್ರೀಚರಣಗಳಲ್ಲಿ, ಬಸಯ್ಯ ಸ್ವಾಮಿಗಳವರಲ್ಲಿ, ಬೂದಿಹಾಳದ ಶರಣರಲ್ಲಿ, ಸಚ್ಚಿದಾನಂದರಲ್ಲಿ, ಕುಮಾರ ಸಿದ್ಧಾರೂಢರಲ್ಲಿ, ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿ, ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥ. ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಬಹು ಮಾರ್ಮಿಕವಾಗಿರುವಂತಹ ವಿಚಾರವನ್ನ ಹೇಳ್ತಾರೆ. ಶರೀರ ಹೆಂಗದ ಅತ್ಯಂತ ಸ್ವರೂಪವಾಗಿದೆ. ತಥಾವಾ ಕಲತ್ರಂ, ಕಲತ್ರಂ ಅಂದ್ರೆ ಹೆಂಡತಿ. ಅವನ ಮನೆಯೊಳಗೆ ಯಾವುದಕ್ಕೂ ಕೊರತೆ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಉತ್ತಮವಾಗಿರುವಂಥ ಶರೀರವನ್ನು ಹೊಂದ್ಯಾನ, ಅಷ್ಟೇ ಉತ್ತಮವಾಗಿರುವಂಥ ಹೆಂಡತಿ ಅದಾಳ. ಧನಂ ಮೇರು ತುಲ್ಯಂ. ಎಷ್ಟು ಅವನ ಮನೆಯೊಳಗೆ ಸಂಪತ್ತು ಬಿದ್ದೈತಿ ಅಂತ ಕೇಳಿದ್ರ, ಮೇರು ಪರ್ವತ, ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು? ಗೌರಿಶಂಕರ ಶಿಖರ. ಆ ಗೌರಿಶಂಕರದ ಶಿಖರಕ್ಕೆ ಸಮಸಮ ಎನ್ನುವ ಹಾಗೆ ಆತನ ಮನೆಯೊಳಗೆ ಸಂಪತ್ತು ಒಟ್ಟೆದ. ಆದ್ರೆ ಅವ್ರಂತಾರ ತತಃ ಕಿಂ ತತಃ ಕಿಂ ತತಃ ಕಿಂ. ಅದರಿಂದ ಏನು ಪ್ರಯೋಜನ ಅದ? ಅದರಿಂದ ಏನು ಲಾಭ ಅದ? ಮನಸ್ಸ ಗುರುಗಳ ಪಾದದಲ್ಲಿ ರಮಿಸದೇ ಇತ್ತು ಅಂದ್ರೆ, ಮನಸ್ಸನ್ನೋದನ್ನೇ ಸದ್ಗುರುನಾಥನಿಗೆ ಶರಣಾಗತ ಆಗಿಲ್ಲ ಅಂತಂದ್ರೆ, ಎಂಥ ಹೆಂಡತಿ ತಗೊಂಡೇನು ಮಾಡೋದು, ಎಂಥ ಗಂಡನ ತಗೊಂಡೇನು ಮಾಡೋದು, ಮೇರು ಪರ್ವತದಷ್ಟು ಹಣ ತಗೊಂಡೇನು ಮಾಡೋದು? ಯಾಕೆ ಅವೆಲ್ಲ ಅದಾವ, ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂದ್ರೆ ಅದನ್ನು ತಗೊಂಡು ಏನು ಮಾಡೋದೈತಿ? ಸಮಾಧಾನ, ಸದ್ಗತಿ ಅದು ಎಲ್ಲೈತಿ ಅಂತ ಕೇಳಿದ್ರೆ ಸದ್ಗುರುನಾಥನ ಪಾದದೊಳಗೈತಿ. ರೊಕ್ಕ ಬಹಳ ಐತಂದ ತಕ್ಷಣ ಸಮಾಧಾನ ಇರ್ತಾರಂತ ತಿಳ್ಕೋಬಾರ್ದು. ರೊಕ್ಕ ಇದ್ದವ್ರಷ್ಟು ದುಃಖ ಇನ್ಯಾರಿಗೂ ಇಲ್ಲ. ಮನ್ಯಾಗ ಬರೇ ಒಂದು ರೊಟ್ಟಿ ಚಟ್ನಿ ಇರುವಂಥದ್ದು ಅಂದಿಂದ ಅಂದ ದುಡಿದು ತಿಂದ್ರು ಅಂದ್ರೆ ಅವರಷ್ಟು ಆರಾಮನೇ ಯಾರು ಇರಂಗಿಲ್ಲ. ಭಾಳ ಗಳಿಸಿಟ್ಟವರು, ಭಾಳ ರೊಕ್ಕಿದ್ದವರು ಶ್ರೀಮಂತರದಾರಂತ ಒಂದೊಂದು ಸರಿ ನಮಗೆ ಭ್ರಮ ಅನಿಸ್ತದ. ಆ ಹಣದಲ್ಲಿನೇ ಅಷ್ಟು ಆನಂದ ಇತ್ತು ಅಂದ್ರೆ, ಈ ಲೋಕಕ್ಕೆ ಬಂದಿರುವಂತ ಬಹಳಷ್ಟು ಯೋಗಿಗಳು ಹಣವನ್ನು ತ್ಯಾಗ ಮಾಡಿ ಬಂದವರದ. ಬರೀ ರೊಕ್ಕ ತ್ಯಾಗ ಮಾಡಿ ಬರುವುದಲ್ಲ, ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಬಂದಾರ. ಮೋಳಿಗೆ ಮಹಾದೇವ ಅಂತಿದ್ದ ಕಲ್ಯಾಣದಲ್ಲಿ ಅವ ಕಾಶ್ಮೀರದ ಮಹಾರಾಜ. ಕಾಶ್ಮೀರ ಅಂದ್ರೆ ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಅತ್ಯಂತ ಸುಂದರವಾಗಿರುವಂಥ ಒಂದು ರಾಜ್ಯ ಅಂತಿದ್ರೆ ಅದು ಕಾಶ್ಮೀರ. ಅಷ್ಟು ಸುಂದರವಾಗಿರುವಂಥ ರಾಜ್ಯ, ಅಷ್ಟು ಕೊಳಗಳು, ಅಷ್ಟು ತಿಳಿಯಾದ ನೀರು, ಅಷ್ಟೇ ನಿಸರ್ಗ. ಕಾಶ್ಮೀರದೊಳಗಿದ್ರೆ ಅಲ್ಲೇ ಇರಬೇಕು ಅನ್ನಿಸ್ತದೆ. ಈಗ ಪಾಕಿಸ್ತಾನ ಇಂಡಿಯಾಕ್ಕೆ ಯುದ್ಧ ನಡೆದ ಟೈಮ್ನಾಗ ಅಲ್ಲ, ಉಳಿದ ಟೈಮ್ನಾಗ. ಅಷ್ಟು ಸುಂದರವಾಗಿರುವಂಥದ್ದು ಕಾಶ್ಮೀರ ಅಂದ್ರೆ ಅದು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ. ಅಷ್ಟು ಸುಂದರವಾಗಿರುವಂಥ ರಾಜ್ಯ ಅದು, ನೋಡೋದಕ್ಕೆ ಅಷ್ಟು ಮನಮೋಹಕ. ಅಂಥ ಕಾಶ್ಮೀರ ದೇಶದ ದೊರೆ
ಮಹಾದೇವ ಭೂಪಾಲ. ಅವನಿಗೆ ಕಲ್ಯಾಣದ ಶರಣರ ವಾರ್ತಾ ಕೇಳಿತು. ಏನು? ಜೇನುತಟ್ಟೆಗೆ ಹೆಂಗ ಹುಳಗಳು ಹರಿದು ಬರ್ತಾವಲ್ಲ, ಹಂಗ ಕಲ್ಯಾಣದೊಳಗ ಕಸ ಹೊಡೆಯುವಂತ ಸತ್ಯಕ್ಕ ಅನ್ನುವ ಶರಣೆ, ಚಪ್ಪಲಿ ಹೊಲಿಯುವಂತ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಜೇಡರ ದಾಸಿಮಯ್ಯ, ಎಲ್ಲ ಸಣ್ಣ ಸಣ್ಣ ಕಾಯಕಗಳನ್ನ ಮಾಡಿ ಬದುಕುವಂತ ಅಂಬಿಗ ಚೌಡಯ್ಯನನ್ನ ಮೊದಲುಗೊಂಡು ಎಲ್ಲ ಶಿವಶರಣರು ಕಲ್ಯಾಣಕ್ಕೆ ಹೊರಟಾರಂತ ಅದರೊಳಗ ಅಲ್ಲಿದ್ದು ಆನಂದವನ್ನು ಪಡ್ತಿದ್ರು. ಇವರೆಲ್ಲರನ್ನೂ ನಾವು ನೆನೆಸ್ತೀವಿ. ಅಂಬಿಗರ ಚೌಡಯ್ಯನವ್ರು ನೆನೆಸ್ತೀವಿ, ಡೋಹರ ಕಕ್ಕಯ್ಯನವ್ರು ನೆನೆಸ್ತೀವಿ, ಮಡಿವಾಳ ಮಾಚಿ ತಂದೆಯನ್ನ ನೆನೆಸ್ತೀವಿ, ಧೂಪದ ಗೊಗ್ಗವಿಯನ್ನು ನೆನೆಸ್ತೀವಿ, ದುಗ್ಗಳೆಯನ್ನು ನೆನೆಸ್ತೀವಿ. ಇವರೆಲ್ಲ ಯಾರು ಅಂತ ನೀವು ಕೇಳಿದ್ರೆ ಬಹಳ ಶ್ರೀಮಂತರಲ್ಲ. ರೊಕ್ಕಿದ್ದವ್ರನ್ನೇ ದೇಶ ನೆನಪಿಡ್ತದ ಅನ್ನೋದು ಸುಳ್ಳು. ಎಷ್ಟು ಜನ ಭಾರತಕ್ಕೆ ಪ್ರಧಾನಮಂತ್ರಿಗಳಿರ್ತಾರ? ಒಬ್ಬ ಇರ್ತಾರ. ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಈಗ 70 ವರ್ಷ ಆಯ್ತು. 70 ವರ್ಷದೊಳಗೆ ಎಷ್ಟು ಜನ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರ? ಒಬ್ಬ ಇರ್ತಾನ ಪ್ರಧಾನಿ, ಇಡೀ ದೇಶವನ್ನೇ ಆಳಿರ್ತಾನ, ಇಡೀ ದೇಶದ ಸಂಪತ್ತೇ ಅವನ ಕೈಯೊಳಗಿರ್ತದೆ. ಅಂತಹ ದೊಡ್ಡ ಹುದ್ದೆಯೊಳಗಿದ್ದವ್ರದ್ದು ನಮಗೆ ನೆನಪಿಲ್ಲ. ಇಡೀ ಪ್ರಪಂಚದೊಳಗೆ ಎಷ್ಟು ಜನ ಶ್ರೀಮಂತರದಾರ ಅನ್ನೋದು ನಮಗೆ ಗೊತ್ತಿಲ್ಲ. ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ. ನಮಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ರೊಕ್ಕ ಇದ್ದವ್ರನ್ನ ಈ ದೇಶ ನೆನಪಿಡ್ತದೆ ಅನ್ನೋದು ಸುಳ್ಳು, ಭ್ರಮ. ರೊಕ್ಕ ಇದ್ದವ್ರು ನೆನಪಿಡಂಗಿಲ್ಲ. ಯಾರು ಗುರುವಿಗೆ ಪುತ್ರರಾಗಿರ್ತಾರ, ಯಾರು ಸದ್ಗುರುನಾಥನನ್ನು ಅನನ್ಯವಾಗಿ ಭಜಿಸಿರ್ತಾರ, ಯಾರು ಗುರುಗಳಿಗೆ ತಮ್ಮನ್ನು ತಾವು ಸಮರ್ಪಿತರಾಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡಿರ್ತಾರಲ್ಲ, ಅಂಥವರನ್ನು ಈ ದೇಶ ಯಾವಾಗಲೂ ನೆನಪಿಡ್ತದೆ ಅನ್ನೋದಕ್ಕೆ ಕಸ ಹೊಡಿ ಕೆಲಸ ಮಾಡಿದ ಸತ್ಯಕ್ಕನನ್ನು ನಾವು ನೆನಪಿಟ್ಟು ಪ್ರವಚನದೊಳಗೆ ಹೇಳ್ತೀವಂದ್ರೆ ಇಲ್ಲಿ ದೇವ ದರ್ಶನವನ್ನು ಮಾಡಿಕೊಂಡವ್ರ ಬಗ್ಗೆ ಚಿಂತನೆ ನಡೀತದೆ ಹೊರತು ಶ್ರೀಮಂತರ ಬಗ್ಗೆ ಅಲ್ಲ. ಅದಕ್ಕೆ ಅವ್ರು ಅಂತಾರೆ ಶಂಕರ ಭಗವತ್ಪಾದರು, ತಥಕಿಂ ತಥಕಿಂ. ಏನು ಮಾಡೋದದ ಸಂಪತ್ತು ತಗೊಂಡು ಏನು ಮಾಡೋದದ? ಮೇರು ಪರ್ವತದಷ್ಟಿದ್ರು ಆ ಸಂಪತ್ತು ತಗೊಂಡು ಏನು ಮಾಡೋದಪ್ಪ? ಗುರುಗಳ ಬಗ್ಗೆ ನಿನಗೆ ನಿಷ್ಠಾನೇ ಇಲ್ಲ ಅಂದಾಗ, ಗುರುಗಳ ಬಗ್ಗೆ ನಿನಗೆ ಶ್ರದ್ಧಾನೇ ಇಲ್ಲ ಅಂದಾಗ ಅದನ್ನು ತಗೊಂಡು ಏನು ಮಾಡೋದು? ಆ ಸಂಪತ್ತಿನಲ್ಲಿ ಆನಂದ ಇಲ್ಲ ಅನ್ನೋದನ್ನ ಈ ಮಹಾರಾಜ ಕಲ್ಯಾಣದೊಳಗ ಇಷ್ಟೆಲ್ಲವರು ಬಂದು ಸಣ್ಣ ಸಣ್ಣ ಕಾಯಕದವರೆಲ್ಲ ಬಂದು ಒಂದು ಕಡೆಗೆ ನೆಲೆ ನಿಂತಾರಂತ ಕಾಶ್ಮೀರದ ರಾಜನ ಮನಸ್ಸು ಪರಿವರ್ತನೆ ಆಯ್ತು. ಬಿಡಬೇಕಿ ಸಾಮ್ರಾಜ್ಯ ಅಂತ. ಹಣದೊಳಗೆ ಅವನಿಗೆ ಆನಂದ ಇತ್ತು ಅಂದ್ರೆ ಸಾಮ್ರಾಜ್ಯವನ್ನು ಯಾಕೆ ಬಿಡ್ತಿದ್ದ? ಅದನ್ನು ಬಿಟ್ಟ ಕಾಶ್ಮೀರ ರಾಜ್ಯದ ಅರಸನಾಗಿದ್ದಂತ ಅದನ್ನು ಬಿಟ್ಟು ಮಧ್ಯರಾತ್ರಿ ಒಳಗೆ ಹೆಂಡತಿ ನೆನೆಸಿದಂತ. ಹೆಂಡತಿ ನೆನೆಸಿ, ಇನ್ನು ಮುಂದೆ ಈ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿ, ನಾನು ಈ ಅಂತಸ್ತು, ಈ ರೊಕ್ಕ, ಈ ಅಧಿಕಾರ ಎಲ್ಲ ಸಾಕಾಗಿದೆ, ನಾನು ಕಲ್ಯಾಣ ಅಂತ ಒಂದೈತಂತ ಕರ್ನಾಟಕದೊಳಗ ಎಲ್ಲ ಸಣ್ಣ ಸಣ್ಣ ಕೆಲಸ ಮಾಡೋರೆಲ್ಲ ಒಂದ ಕಡೆ ಕೂಡಿ ಅದಾರಂತ, ಕೂಡಿ ಊಟ ಮಾಡ್ತಾರಂತ, ಕೂಡಿ ನುಡಿತಾರಂತ, ಸಾಯಂಕಾಲದ ಸಮಯದೊಳಗೆ ಎಲ್ಲರೂ ಕೂಡಿ ಶಾಸ್ತ್ರ ಚಿಂತನೆಯನ್ನು ಮಾಡ್ತಾರಂತ. ಅವ್ರ ಹತ್ರಕ್ಕೆ ನಾ ಹೋಗ್ಬೇಕಾಗ್ಯದ, ಈ ಸಾಮ್ರಾಜ್ಯಕ್ಕೆ ನೀನೇ ಇನ್ನ ರಾಣಿ ಅಂತ ಎಲ್ಲ ಸಾಮ್ರಾಜ್ಯದ ಆಸ್ತಿಯನ್ನು ಒಪ್ಪಿಸಿದ. ಆವಾಗ ಆ ಹೆಣ್ಮಗಳು ಎಂಥ ದೊಡ್ಡವಳು ಅಂದ್ರೆ ಅಕ್ಕಿ ಅಂತಾಳ, ಇಷ್ಟೆಲ್ಲ ಸಾಮ್ರಾಜ್ಯವನ್ನು ಬಿಟ್ಟು ನೀನು ಹೊಂಟಿ ಅಂದ ಬಳಿಕ ಇದಕ್ಕಿಂತಲೂ ಸುಖ ನೀವು ಹೊಂಟ ಕಡೆಗೆ ಇರ್ಬೇಕಲ್ಲ ಅಂದಕ್ಕೆ. ಇದಕ್ಕಿಂತಲೂ ಸುಖ ನೀ ಹೊಂಟಿ ಜಾಗದೊಳಗೆ ಐತಿ ಅನ್ನೋ ಕಾರಣಕ್ಕಾಗಿ ನೀ ಇದನ್ನೆಲ್ಲ ತ್ಯಾಗ ಮಾಡಿ ಹೊಂಟಿ ಅಂದ ಬಳಿಕ ಇದನ್ನು ತಗೊಂಡು ನಾ ಏನ್ ಮಾಡ್ಲಿ? ನೀನು ಯಾವ ಸುಖವನ್ನು ಪಡಿಬೇಕು ಅಂತ ಹೊರಟಿಯೋ ಅದೇ ಆನಂದವನ್ನು ನಾನು ಅನುಭವಿಸ್ತೀನಿ ಅಂತ ಗಂಡನ ಜೊತೆಗೆ ಹಾಕಿ ಕಲ್ಯಾಣಕ್ಕೆ ಬರ್ತಾ ಬಂದು ಅವರು ಸಣ್ಣ ಕೆಲಸ ಮಾಡಕ, ಸಣ್ಣದ ಅನ್ನಂಗಿಲ್ಲ, ಕಾಯಕ ಸಣ್ಣದನ್ನಂಗಿಲ್ಲ, ನೋಡಿದ್ರೆ ಹಂಗ ಅನ್ನಿಸ್ತದೆ. ರಾಜ ಆಗಿದ್ದವ ಬಂದು ಕಲ್ಯಾಣದೊಳಗೆ ಕಟ್ಟಿಗೆ ಕಡ್ದು ಕಟ್ಟಿಗೆ ಮಾರಾಟ ಮಾಡಿ ತನ್ನ ಬದುಕನ್ನು ನಡೆಸ್ತಿದ್ದ. ಎಂಥ ತಪಸ್ವಿ ಆದ ಅಂದ್ರೆ ಕಟ್ಟಿಗೆ ಕಾಯಕದಲ್ಲಿನೇ ಆನಂದವನ್ನು ಪಡ್ತಿದ್ದ. ನಿತ್ಯ ಸಾಯಂಕಾಲ ಹೊರೆಗಳನ್ನು ಹೊತ್ಕೊಂಡು ಬರೋದು, ಸಂತಿಯೊಳಗೆ ಮಾರಾಟ ಮಾಡೋದು, ಬಂದಂತ ಹಣದಲ್ಲಿನೇ ಎಲ್ಲ ದಾಸೋಹವನ್ನು ನಡೆಸೋದು. ಅವತ್ತಿಂದ ಅವತ್ತನೇ ಅದನ್ನೆಲ್ಲ ನೋಡಿದ ಬಸವಣ್ಣವ್ರ ಮನಸ್ಸು ಬಹಳ ತಾಯಿ ಹೃದಯ. ಬಸವಣ್ಣವ್ರ ಹೃದಯ
ಮಹಾರಾಜ ಆಗಿದ್ದವ ಏನೋ ಒಂದು ಪ್ರೇರಣೆಯಾಗಿ ಬಂದು ಸಣ್ಣ ಕಟ್ಟಿಗೆ ಕಡದು ಮಾರಾಟ ಮಾಡಿ ಅದರೊಳಗನೆ ಇಷ್ಟೆಲ್ಲ ಕಷ್ಟ ಪಡಾಕತ್ತಾರ. ಅವ್ರ ಕಷ್ಟವನ್ನ ನೋಡಿ ಸಹಿಸಲಿಕ್ಕಾಗದೇ ಇರುವಂತ ಮಹಾರಾಜ ಬಸವಣ್ಣನವರು ಬಂಗಾರದ ನಾಣ್ಯಗಳ ಚೀಲ ತಂದು ಒಬ್ಬ ಜಂಗಮನ ವೇಷದೊಳಗೆ ಬಂದು ಅವ್ರ ಮನೆಯೊಳಗೆ ಕೂತು ಅಂಬಲಿಯನ್ನು ಕುಡಿದು ಆ ಬಂಗಾರದ ಚೀಲ ಕೆಳಗಿಟ್ಟು ಹೋದಂತ ಮಣಿ ಕೆಳಗಿಟ್ಟು ಹೋದ ಸಂಜೆ ತನ ಅದನ್ನ ನೋಡಿರ್ಲೇನೆ ಇಲ್ಲ. ಕಟ್ಟಿಗೆ ಕಡ್ಕೊಂಡು ಬಂದು ಹೊರೆಯನ್ನ ಮನೆಯ ಬಾಗಲ ಮುಂದೆ ಹಾಕಿ ಇನ್ನೇನು ಸಾಯಂಕಾಲ ಸಮಯಕ್ಕೆ ಭಸ್ಮ ಧಾರಣ ಮಾಡಿಕೊಂಡು ಲಿಂಗ ನಿರೀಕ್ಷಣೆ ಮಾಡಿ ಮತ್ತಿನ ಶರಣರ ಚಿಂತನಕ್ಕೆ ಹೋಗ್ಬೇಕು ಅನ್ನೋದ್ರೊಳಗಾಗಿನೇ ಆ ಮಣಿ ಕೆಳಗಿದ್ದ ಈ ಗಂಟು ಕಾಣಿಸ್ತದೆ. ಕಾಣಿಸಿದ ತಕ್ಷಣ ನೋಡ್ತಾನ, ಹೆಂಡತಿಯನ್ನು ಕರಿತಾನೆ, ಮಹಾದೇವಿ ಯಾರು ಇದನ್ನು ತಂದಿಟ್ಟಾರ ಅಂತ ಕೇಳಿ. ಆಕೆಗೂ ನನಗೂ ಗೊತ್ತಿಲ್ಲ ಅಂದೆ. ಯಾರು ತಂದಿಟ್ಟಾರ ನನಗೂ ಗೊತ್ತಿಲ್ಲ, ಯಾರು ಬಂದಿದ್ರು ಮನೆಗೆ ಅಂತ ಕೇಳಿದ. ಇಲ್ಲ, ಬೆಳಿಗ್ಗೆ ಒಬ್ರು ಯಾರೋ ಭಿಕ್ಷುಕರು ಅಂಬಲಿ ಬೇಕು ಅಂತ ಬಂದಿದ್ರು, ಅಂಬಲಿಯನ್ನು ಕೊಟ್ಟೆ, ಅದೇ ಮಣಿ ಮೇಲೆ ಕೂತಿದ್ರು, ಅಂಬಲಿ ಕುಡ್ದಾರ ಎದ್ದು ಹೋಗ್ಯಾರ, ಮಣಿನ ಹಂಗ ಇಟ್ಟಿನಿ ತೆಗ್ದಿಲ್ಲ ಅಂತ ಹೇಳಿದ್ಲು. ಹಂಗಂದ ತಕ್ಷಣ ಮಹಾರಾಜನಿಗೆ ಗೊತ್ತಾಗ್ತದೆ, ಮಹಾರಾಜನಿಗೆ ಗೊತ್ತಾಗ್ತದೆ ಮಹಾದೇವನಿಗೆ ಇದು ಬಸವಣ್ಣಂದೇ ಕೆಲಸ. ಇಷ್ಟು ಮೃದುವಾದ ಹೃದಯ ಅಂತಿದ್ರೆ ಅದು ಬಸವಣ್ಣಂದನೇ. ತಾಯಿ ಹೃದಯ ನಾನು ಪಡುವ ಕಷ್ಟವನ್ನು ಕಂಡು ಸಹಿಸಕ್ ಆಗಲಾರ್ದೇನೆ ಬಂಗಾರದ ಚೀಲವನ್ನು ಇಟ್ಟು ಹೋಗ್ಯಾನ. ಅದು ಬಸವಣ್ಣನ ಮೃದುತನವೋ ನನ್ನ ಕಾಯಕಕ್ಕೆ ಮಾಡಿದ ಅಪಮಾನವೋ ಅಂದ. ನನ್ನ ಬಡತನ ಐತಿ ಅಂತ ನನಗೇನಾರ ತಿಳ್ಕೊಂಡಿದ್ದಂದ್ರ ಬಸವಣ್ಣನ ತಪ್ಪು ತಿಳುವಳಿಕೆ, ಅದು ಅವನ ಮೃದುತನ ಇರಬೇಕು ಅಂತ ಅನಿಸ್ತದೆ. ಅದಕ್ಕೆ ಹೋಗಿ ಅನುಭವ ಮಂಟಪದೊಳಗಿದ್ದು ಬಸವಣ್ಣನ ಕರ್ಕೊಂಡು ಬಂದ. ನೋಡು, ನಿನ್ನ ಮೃದುತನದಿಂದ ನೀನು ಇಟ್ಟು ಇದನ್ನ ಶರಣರಿಗೆ ಬಡತನ ಐತಿ ಅಂತ ತಿಳ್ಕೊಬೇಡ. ನನ್ನ ಮನೆಯೊಳಗೆ ಎಂದೂ ಬಡತನ ಇಲ್ಲ. ಎಷ್ಟು ನಾನು ಆನಂದದಿಂದ ಇದ್ದೀನಿ ಅಂದ್ರೆ, ಬಂಗಾರ ಬೇಕಿತ್ತು ಅಂದ್ರೆ ಅಲ್ಲೇ ಇರ್ತಿದ್ದೆ, ಬಂಗಾರವನ್ನೆಲ್ಲ ತ್ಯಾಗ ಮಾಡಿ ಬಂದೀನಿ. ಶರಣರ ತಪಸ್ಸು ಮಾಡಿದ ಕಾಯಕ ಎಷ್ಟು ಪವಿತ್ರವಾಗಿರ್ತೈತಿ ಅನ್ನೋದಕ್ಕೆ ನಿನಗೊಂದು ನಿದರ್ಶನ ತೋರಿಸ್ತೀನಿ ಅಂತ ಬಸವಣ್ಣನವರಿಗೆ ಅವರನ್ನು ಕೂಡಿಸಿ ಪಾದ ಪೂಜೆಯನ್ನು ಮಾಡಿ ಪಾದ ತೀರ್ಥವನ್ನು ತೆಗೆದುಕೊಂಡು ಬಂದು ಎಲ್ಲ ಶರಣರ ಸಮಕ್ಷಮದಲ್ಲಿನೇ ತಂದ ಕಟ್ಟಿಗೆ ಹೊರೆಗಳಿಗೆ ಪಾದ ತೀರ್ಥವನ್ನು ಸಿಂಪಡಿಸಿದರೆ ಕಟ್ಟಿಗೆ ಹೊರೆಯೆಲ್ಲ ಬಂಗಾರದ್ದಾಗಿ ಪರಿವರ್ತನೆ ಆಯಿತು. ಎಂಥ ಶಕ್ತಿ ಇರಬೇಕು. ಶರಣರಿಗೆ ಬಡತನ ಇಲ್ಲ, ಶರಣರಿಗೆ ಕಾಯಕ ಮಾಡ್ತೀನಿ ಅನ್ನುವಂಥವ್ರಿಗೆ ಬಡತನ ಇಲ್ಲ. ಆ ಬಡತನ ಅನ್ನೋದು ಬರೇ ಬಂಗಾರದೊಳಗೆ ಶ್ರೀಮಂತಿಕೆಯನ್ನು ಕಂಡ್ರೆ ಇದೆಲ್ಲ ಬಡತನ ಅನ್ನಿಸ್ತದಪ್ಪ. ಹೃದಯ ಆನಂದದಿಂದ ಐತಿ ಅಂತ ಹೇಳಬೇಕಾಗಿತ್ತು ಅಂದ್ರೆ ಅದು ಗುರುಗಳಲ್ಲಿರುವಂತಹ ಶ್ರದ್ಧಾ, ಗುರುಗಳಲ್ಲಿರುವಂತಹ ನಿಷ್ಠೆ, ಅದನ್ನ ನಾವು ಕಲಿತಾಗ ಮಾತ್ರ ನಮ್ಮ ಬದುಕು ಆನಂದವಾಗಿರೋದಕ್ಕೆ ಸಾಧ್ಯ ಇದೆ. ಹೊರತು ಬರೀ ಹಣವನ್ನು ಸಂಪಾದನೆ ಮಾಡಿದ್ರೆ, ಕೀರ್ತಿಯನ್ನು ಸಂಪಾದನೆ ಮಾಡಿದ್ರೆ ಅದರಲ್ಲಿ ಎಂದೂ ನಮಗೆ ಆನಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಶಂಕರ ಭಗವತ್ಪಾದರು ಆದರೂ ಸಹಿತ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ. ಇಡೀ ಲೋಕದ ತುಂಬ ಕೀರ್ತಿ ಐತೆ ಅಂದ್ರೂ ಆ ಕೀರ್ತಿನೂ ಬಹಳ ದಿವಸ ಇರಂಗಿಲ್ಲ, ಹಣನೂ ಬಹಳ ದಿವಸ ಇರಂಗಿಲ್ಲ. ಗುರುಗಳ ಮೇಲಿರುವಂಥ ಭಕ್ತಿ, ಗುರುಗಳ ಮೇಲಿರುವಂಥ ಶ್ರದ್ಧಾ, ಅದೇ ಬಹಳ ದೊಡ್ಡದು ಅಂತ ಶಂಕರ ಭಗವತ್ಪಾದರು ಹೇಗೆ ಹೇಳ್ತಾರೋ ಹಾಗೆ ದೊಡ್ಡ ಗುರುಗಳಾದರೂ ಸಹಿತ ಸಿದ್ಧಾರೂಢ ಅಜ್ಜನೇ ಪ್ರಾಣ. ಎಂದೂ ಸಿದ್ಧಾರೂಢರು ಅಂತಿದ್ದಿಲ್ಲ ಅಂತ ಆರೂಢ ಜ್ಯೋತಿ ಅಜ್ಜವರು. ಆರೂಢ ಜ್ಯೋತಿ ಅಜ್ಜವರು ಅಪ್ಪನವ್ರು ಅಂತಿದ್ರಂತೆ, ಯಾವಾಗಲೂ ಅಪ್ಪನವ್ರು. ಎಲ್ಲಿ ಹೊರಟಿ ಅಜ್ಜ ಅಂತ ಕೇಳಿದ್ರೆ ಅಪ್ಪನವ್ರು ಮಠಕ್ಕೆ ಹೊರಟಿನಪ್ಪ, ಶಾಸ್ತ್ರಕ್ಕೆ ಹೊರಟೀನಿ ಅಂತ ಹೇಳ್ತಿದ್ರ. ಅಪ್ಪನವ್ರು ಅಂದ್ರನೇ ಸಿದ್ಧಾರೂಢರು. ಮತ್ತೆ ಎಂದೂ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂತಿದ್ದಿಲ್ಲ, ಸುಮ್ಮನೆ ಇರ್ತಿದ್ರು. ಯಾರೋ ಒಬ್ರಿಗೆ ಕೇಳಿದ್ರಂತ, ಇಷ್ಟೆಲ್ಲ ಅವರಿಂದನೇ ಇಷ್ಟೆಲ್ಲ ಕೀರ್ತಿ ಆಗ್ಯದ, ಯಾಕೆ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅನ್ನಂಗಿಲ್ಲ ಅಂತ ಕೇಳಿದಾಗ ಅಪ್ಪವ್ರು ಅಂತಿದ್ರಂತ, ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂದ್ರೆ ಅಪ್ಪನವ್ರು ಇರ್ತಾರೆ ತಿಳಿಬಾಡ್ರಪ್ಪ. ಎಲ್ಲಿ ಶಾಸ್ತ್ರ ನಡೀತದಲ್ಲ ಆ ಶಾಸ್ತ್ರದಲ್ಲೆಲ್ಲ ಸಿದ್ಧಾರೂಢನೇ ತುಂಬಿಕೊಂಡಿರ್ತಾನೆ. ಶಾಸ್ತ್ರ ಹೇಳಿಬಿಟ್ರೆ ಅದು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂದಂಗನೇ ಅಂತಿದ್ರತ್ತವ್. ಶಾಸ್ತ್ರ ಅಂದ್ರನೇ ಸಿದ್ಧಾರೂಢ, ಸಿದ್ಧಾರೂಢ ಅಂದ್ರನೇ ಶಾಸ್ತ್ರ. ಅಂತಹ ಗುರುಭಕ್ತಿಯನ್ನಿಟ್ಟು ಈ ಲೋಕದಲ್ಲಿ ಶಾಸ್ತ್ರ ಅನ್ನುವಂಥ ಪದ್ಧತಿಯನ್ನ, ಪರಂಪರೆಯನ್ನ ಜೀವಂತವಾಗಿರಿಸಿದಂಥವ್ರು ಸಿದ್ಧಾರೂಢರಿಂದ ಆರಂಭವಾಗಿರುವಂಥ ನಿಜಗುಣರ ಈ ಶಾಸ್ತ್ರ ಪರಂಪರೆ, ಈ ಶಾಸ್ತ್ರ ಬಳ್ಳಿಗೆ ಟೀಕಾ ತಾತ್ಪರ್ಯದ ಗ್ರಂಥಗಳನ್ನು ಬರೆಯುವ ಮೂಲಕವಾಗಿ ನಿರಂತರವಾಗಿ ಮುಂದೆ ಓದಬೇಕು, ಅದನ್ನು ಹೇಳಬೇಕು. ಮುಮುಕ್ಷುಗಳನ್ನು ನಿರಂತರವಾಗಿ ಉದ್ಧರಿಸಿದಂಥ ಬಹಳ ದೊಡ್ಡ ಶಕ್ತಿ ಆರೂಢ ಜ್ಯೋತಿ ಶಿವಪುತ್ರಜ್ಜನವರು. ಅವರು ಮತ್ತು ಶಿವಲಿಂಗಜ್ಜವರು ಬಹಳ ಅನ್ಯೋನ್ಯ ಗೆಳೆಯರಿದ್ದಂಗಿದ್ರಂಥವ್ರು. ಶಿವಲಿಂಗಜ್ಜವರು ಆರೂಢ ಜ್ಯೋತಿ ಅಜ್ಜರ ಮೇಲೆ ಬಹಳ ಭಕ್ತಿ, ಬಹಳ ಪ್ರೀತಿ.
ಸಾಯಂಕಾಲ ಶಾಸ್ತ್ರ ಮುಗಿಸಿ ಶಾಂತಾಶ್ರಮಕ್ಕೆ ಹೊರಟ್ರು ಅಂದ್ರೆ ಅದು ರಾಜವಿದ್ಯಾಶ್ರಮದೊಳಗೆ ಒಂದು ಬೈಠಕ್ ಆಗೇ ಬಿಡೋದಂತ. ಶಿವಲಿಂಗದವ್ರು ಚೋಡ ಮಾಡ್ತಿದ್ರಂತೆ, ಅಲ್ಲೇ ಕೂತ್ಕೊಳ್ಳೋದು, ಆರಾಮ್ ಕೂತು ಅವರು ಮಾತಾಡ್ಕೋತ ಶಾಸ್ತ್ರಾರ್ಥ ಚಿಂತನೆ ಮಾಡ್ಕೋತ ರಾಜವಿದ್ಯಾಶ್ರಮದಲ್ಲಿ ಕೂತು ಅಟ್ ಪ್ರಸಾದ ಮಾಡಿ ಆಮೇಲೆ ಶಾಂತಾಶ್ರಮಕ್ಕೆ ಹೋಗ್ತಿದ್ರಂತೆ. ಅವರು ಇಬ್ರು ಕೂಡೇ ಇದ್ದವರು, ಕೂಡಿನೇ ಬೆಳೆದಿರುವಂಥವ್ರು. ಒಂದು ಆತ್ಮ, ಎರಡು ದೇಹಗಳಿರುವಂತೆ ಅವರಿಬ್ಬರೂ ಬೆಳೆದು ಬಂದಿರುವಂಥದ್ದು ಅದೇ ಒಂದು ಸುಯೋಗ. ಅಂತಹ ಗುರುಗಳ ಕರಕಮಲ ಸಂಜಾತರಾಗಿರುವಂಥವ್ರು ನಮ್ಮ ಗುರುಗಳು ಅಭಿನವ ಅಪ್ಪಗಳವರು. ಅವರಾದ್ರೂ ಸಹಿತ ಲೋಕವನ್ನು ಸಂಚರಿಸಿ 63 ವಸಂತಗಳ ಕಾಲ ಲೋಕದ ಎಲ್ಲ ಜನರಿಗೂ ಒಳಿತಾಗಲಿ ಅಂತ ಆಶೀರ್ವಾದ ಮಾಡಿದಂಥ ಪುಣ್ಯಜೀವಿಗಳು. ಅವರು ಯಾರ ಭಕ್ತರ ಮನಸ್ಸಿಗೆ ನೋವು ಮಾಡಬೇಕು ಅನ್ನುವಂಥ ಯತಿಗಳಲ್ಲ. ಯಾವಾಗಲೂ ಎಲ್ಲರಿಗೂ ಒಳಿತಾಗಬೇಕು, ಎಲ್ಲರಿಗೂ ಚಲೋ ಆಗ್ಬೇಕು. ಅದರಲ್ಲಿನೇ ಸಾಧಕ ಬೋಧಕರ ಬಗ್ಗೆ ಬಹಳ ಅಪಾರವಾದ ಕರುಣ ಇತ್ತು. ಅವರೆಲ್ಲರ ಬಗ್ಗೆ ಬಹಳ ಪ್ರೀತಿಯನ್ನು ತುಂಬಿಕೊಂಡಂಥ ಮಹಾಗುರುಗಳು. ಎಲ್ಲ ಭಕ್ತರ ಊರುಗಳಿಗೆ ಒಂದು ಸಾರಿ ನಾನು ಹೋಗಿ ಬರಬೇಕು ಅಂತ ಗುರುಗಳು ಹೇಳ್ತಿದ್ರು. ಎಲ್ಲೆಲ್ಲಿ ಆರೂಢ ಜ್ಯೋತಿ ಅಜ್ಜವರು ಪಾದಸ್ಪರ್ಶ ಮಾಡ್ಯಾರ ಆ ಊರುಗಳಿಗೆಲ್ಲ ಒಂದು ಸರಿ ನಾ ದರ್ಶನ ಮಾಡಬೇಕು ಅಂತ ಗುರುಗಳು ಹೇಳ್ತಿದ್ರು. ಆದರೆ ಮನಸ್ಸಿನಿಂದ ಉತ್ಸಾಹಿಗಳಾದಂತಹ ಗುರುಗಳು ದೈಹಿಕವಾಗಿ ಅವರಿಗೆ ಅಷ್ಟು ಆಗ್ತಿದ್ದಿಲ್ಲ. ಹೋಗ್ಬೇಕು ಅಂತ ಮನಸ್ಸಿದ್ರು ಸಹಿತ ಶರೀರ ಅವರಿಗೆ ಸಾಥ್ ಕೊಡ್ತಿದ್ದಿಲ್ಲ. ಆ ಕಾರಣದಿಂದ ಆ ಒಂದು ಸಂಕಲ್ಪವನ್ನ ಹೇಗೆ ಈಡೇರಿಸಬೇಕು ಅಂತ ವಿಚಾರ ಮಾಡಿದಾಗ ಹಿಂಗೊಂದು ಮೂರ್ತಿಯನ್ನು ಗುರುಗಳದು ಅದು ನೋಡಿಬಿಟ್ರೆ ಅಮ್ಮವ್ರು ಹೇಳಿದ್ರಲ್ಲ, ಅಪ್ಪವರು ಕೂತಾರ ರಥದೊಳಗ, ಅವರು ಇದ್ದಲ್ಲೇನೆ ಕೂತ ಆಶೀರ್ವಾದ ಮಾಡಕತ್ತಾರೆ. ಮಾತಿಲ್ಲ ಅನ್ನೋದೊಂದು ಬಿಟ್ರೆ ಗುರುಗಳು ಎಲ್ಲ ವಿಧದಲ್ಲೂ ನಮ್ಮನ್ನು ನೋಡಾಕತ್ತಾರ, ನಮ್ಮ ಜೊತೆಗೆ ಕೂತು ಕೇಳಾಕತ್ತಾರ. ಆದ್ರೆ ಚೈತನ್ಯ ರೂಪದಲ್ಲಿ ಯಾವಾಗಲೂ ಇರುವುದರಿಂದ ಇಲ್ಲೇನು ವೇದಿಕೆ ಮೇಲೆ ಕೂತು ಈ ಒಂದು ಕಾಲಕ್ಕಂತಲ್ಲ, ಇನ್ನು 100 ವರ್ಷಗಳ ನಂತರದಲ್ಲೂ ವೇದಿಕೆ ಮೇಲೆ ಶಾಸ್ತ್ರ ಅಂತ ಯಾರಾದ್ರೂ ಹೇಳ್ತಿದ್ರೆ ಅವರೆಲ್ಲರ ವಾಣಿ ಒಳಗೆ ತುಂಬಿಕೊಂಡಂತ ಒಂದು ಶಕ್ತಿ ಇದ್ರೆ ಅದು ಆರೂಢ ಜ್ಯೋತಿ ಅಜ್ಜ ನಮ್ಮ ಗುರುಗಳು ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕು. ಎಲ್ಲ ಮಹಾತ್ಮರ ಹೃದಯದಲ್ಲಿ ಅವರದಾರ. ಅವರು ಕಲಿಸಿದ ಶಾಸ್ತ್ರವನ್ನೇ ನಾವು ಹೇಳ್ತೀವಿ ಅಂದ ಬಳಿಕ ಈ ವಾಣಿಗಳಲ್ಲಿ ಅವರು ಶರೀರದಿಂದ ಇಲ್ಲ, ಆದ್ರೆ ವಾಣಿಯಲ್ಲಿ ಯಾವಾಗಲೂ ಅವರು ತುಂಬಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿ ಈ ಊರ ಬಗ್ಗೆ ಗುರುಗಳಿಗೆ ಬಹಳ ಪ್ರೀತಿ ಇತ್ತು. ಹೋದ ವರ್ಷನೇ ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲ ನೀವು ಹೋಗುವಂತೀರಿ ಅಂತ ನನಗೆ ಹೇಳಿದ್ರು. ಅವರು ನನಗೆ ಮತ್ತೆ ಬೇರೆ ಎಲ್ಲೋ ಒಂದು ಕಡೆ ಹೋಗೋ ಪ್ರಸಂಗ ಬಂತು. ಅವಾಗ ಅವರಂದ್ರು ಆಯಿತು ನಾನೇ ಹೋಗ್ತೀನಿ ಇದೊಂದು ವರ್ಷ, ಆದ್ರೆ ಮುಂದಿನ ವರ್ಷದಿಂದ ಸಿರುಗುಪ್ಪಿಗೆ ನೀವು ಹೋಗಬೇಕು, ಅಲ್ಲಿ ಶಾಸ್ತ್ರವನ್ನು ನಡೆಸಬೇಕು. ಅದು ಶಿವಲಿಂಗದವರು ಶಾಸ್ತ್ರ ನಡೆಸಿದಂಥ ಪುಣ್ಯಮಯವಾಗಿರುವಂಥ ಮಠ ಅದೇ, ಅದನ್ನು ಮುನ್ನಡೆಸಬೇಕು ಹಾಗೆ ಅಂತೇಳಿ ಗುರುಗಳು ಹೇಳ್ತಿದ್ರು. ಆ ಕಾರಣದಿಂದ ಈ ಊರಿನ ಜೊತೆಗೆ ನಿರಂತರವಾದ ಸಂಪರ್ಕ ಇರ್ತದೆ ಹಾಗೆ ಅನ್ನುವಂಥ ಮಾತುಗಳನ್ನು ಹೇಳಿ, ಮತ್ತೊಂದು ವಿಶೇಷ ಅಂದರೆ ನಾವು ಹೋದ ಕಡೆಗಳಿಗೆಲ್ಲ ಸುಮಾರು ನಮ್ಮ ಆರೂಢ ಜ್ಯೋತಿ ಅಜ್ಜವ್ರು ಎಷ್ಟು ಹಳ್ಳಿಗಳಿಗೆ ಪಾದ ಹಾಕ್ಯಾರಂದ್ರೆ ನಾನೇ ಈಗ ತಿರುಗಾಡಿದ ಪ್ರಕಾರ 155ಕ್ಕೂ ಹೆಚ್ಚು ಹಳ್ಳಿಗಳಾಗ್ಯಾವ. ಎಷ್ಟು ಹಳ್ಳಿಗಳಿಗೆ ಅವ್ರು ಅಡ್ಡಾಡ್ಯಾರ, ಎಷ್ಟು ಹಳ್ಳಿಗಳಿಗೆ ಶಾಸ್ತ್ರ ಹೇಳ್ಯಾರ. ಆ ಎಲ್ಲ ಹಳ್ಳಿಗಳಲ್ಲೂ ಅಜ್ಜವ್ರ ಶಿಷ್ಯರದಾರ. ಶಿಷ್ಯ ಪ್ರಶಿಷ್ಯ ರೂಪೇಣ ಅನ್ನುವ ಹಾಗೆ ಅಜ್ಜನಿಂದ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳು, ಹೀಗೆ ಆ ಒಂದು ಪರಂಪರೆ ಮುಂದುವರಿದ ಕಾರಣದಿಂದಾಗಿ ಒಂದೊಂದು ಊರುಗಳಲ್ಲಂತೂ ಇಡೀ ಊರನೇ ಗುರುಗಳ ಶಿಷ್ಯರು. ಒಂದೊಂದು ಊರುಗಳಲ್ಲಿ 8-10 ಮನೆಗಳು, 10-12. ಆದರೆ ಪ್ರತಿಯೊಂದು ಊರುಗಳಲ್ಲೂ ಇಂಥದ್ದೇ ಒಂದು ಅಪರೂಪವಾಗಿರುವಂಥ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿಯ ಸದ್ಭಕ್ತರು ಮಾಡಿದ್ದನ್ನು ನೆನಪಿಸಿಕೊಂಡಾಗ ನಮ್ಮ ಗುರುಗಳು ಹಚ್ಚಿದಂಥ ಈ ಶಾಸ್ತ್ರದ ಬಳ್ಳಿ ಇದು ದೊಡ್ಡ ಬಳ್ಳಿಯಾಗಿ ಹಬ್ಬ್ಯದ. ಎಲ್ಲ ಕಡೆಗೂ ಕಾಯಿಗಳನ್ನು ಬಿಟ್ಟದೆ, ಎಲ್ಲ ಕಡೆಗೂ ಹಣ್ಣುಗಳನ್ನು ಬಿಟ್ಟದೆ. ಆ ಹಣ್ಣುಗಳು ಮತ್ತೆ ತಾವು ಬೀಜಗಳಾಗಿ ಭೂಮಿಗೆ ಬಿದ್ದು ಮತ್ತೊಂದು ಶಾಸ್ತ್ರದ ಬಳ್ಳಿಯನ್ನ ಅಲ್ಲಿ ಹಬ್ಬಿಸವಿದು ಎಂದೂ ನಿಲ್ಲುವಂಥದ್ದಲ್ಲ. ಹೀಗೇ ಮುಂದುವರಿತದೆ, ಹೀಗೇ ಬೆಳೀತದೆ. ಶಿಷ್ಯ ಸಂತತಿಯು ಬೆಳೀತಾ ಹೋಗ್ತದೆ, ಪರಂಪರೆಯೂ ಬೆಳೀತಾ ಹೋಗ್ತದೆ. ಅಂತಹ ಗುರುಗಳ ಒಂದು ಸಮಾಧಿ ಮಂದಿರ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ದೊಡ್ಡಜ್ಜವ್ರದ್ದು ಮತ್ತು ಸಣ್ಣಜ್ಜವ್ರದ್ದು ಇಬ್ಬರದು ಸಮಾಧಿ ಮಂದಿರ ಹುಬ್ಬಳ್ಳಿಯ ಶಾಂತಾಶ್ರಮದಲ್ಲಿ ಕಟ್ಟಡದ ಕೆಲಸ ಆರಂಭವಾಗಿದೆ. ಅದರ ಬುನಾದಿಗೆ ಪವಿತ್ರವಾದ ಮಣ್ಣನ್ನು ತಂದು ಹಾಕಬೇಕು ಅಂತೇಳಿ ವಿಚಾರ ಮಾಡಿದಾಗ ಎಲ್ಲಿ ಮಣ್ಣು ತರಬೇಕು ಅಂತ ನಾವು ವಿಚಾರ ಮಾಡಿ ಎಲ್ಲೆಲ್ಲಿ ನಮ್ಮ ದೊಡ್ಡಜ್ಜವರು ಶಾಸ್ತ್ರವನ್ನು ಹೇಳುವಂಥ ಜೀವಿಗಳು ಅವರು ತಪಸ್ಸು ಮಾಡಿದಂಥ ಹಳ್ಳಿಗಳದಾವ, ಆ ಹಳ್ಳಿಗಳಲ್ಲಿ ದೇವಾಲಯಗಳದಾವ. ಆ ಎಲ್ಲ ದೇವಾಲಯಗಳ ಪವಿತ್ರ ಮಣ್ಣನ್ನೇ ನಾವು ಶಾಂತಾಶ್ರಮದ ಬುನಾದಿಗೆ ಹಾಕಿದ್ರೆ ಅದು ದೊಡ್ಡಜ್ಜವರಿಗೆ ಆನಂದವನ್ನು ಕೊಡ್ತದೆ ಅನ್ನುವ ಕಾರಣಕ್ಕಾಗಿ ಪ್ರತಿ ಊರುಗಳಿಂದ ಇಂಥದ್ದೊಂದು ಕುಂಭದಲ್ಲಿ ಮೃತ್ತಿಕೆ ಸಂಗ್ರಹ ಮಾಡಕತ್ತೀವಿ. ಅಂದ್ರೆ
ಮಣ್ಣಿನ ಸಂಗ್ರಹ ಮಾಡಕತ್ತೀವಿ. ಈ ಕುಂಭದೊಳಗೆ ಈ ಊರಿನ ಒಂದು 8-10 ಜನ ಹಿರಿಯರು ಕೂಡಿ ಈ ಕುಂಭವನ್ನು ಸ್ವೀಕಾರ ಮಾಡ್ರಿ. ಇದ್ರೊಳಗೆ ನಿಮ್ಮೂರಿನ ದೇವಾಲಯಗಳು, ನಾನೀಗ ಹನುಮಂತ ದೇವರ ದೇವಾಲಯ ಅಷ್ಟು ನೋಡಿದೆ, ಆಮೇಲೆ ಬಸವೇಶ್ವರ ದೇವಾಲಯ, ಲಕ್ಷ್ಮೀ ದೇವಾಲಯ, ಮತ್ತು ಅಪೌರ್ದಿ ಕಲ್ಮೇಶ್ವರ ದೇವಾಲಯ, ಆ ಊರವರೆಗೆ ಮಂಗಳಾದೇವಿ ದೇವಾಲಯ, ಒಂದು ಊರಿಗೆ ಹೋದ್ರೆ ಇಷ್ಟೆಲ್ಲ ಪರಿಚಯ ಆಗ್ತದೆ. ಎಷ್ಟು ಜನ ಮಹಾತ್ಮರು ಎಲ್ಲ ಊರಿನ ಪರಿಚಯ ಆಗ್ತದೆ. ಅದಕ್ಕೆ ಗುರುಗಳು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಅಂತಿದ್ರು ಅಂದರೆ, ಒಮ್ಮೆ ತಿರುಗಾಡಿಬಿಟ್ರೆ ಇಷ್ಟೆಲ್ಲ ಪರಿಚಯ ಆಗ್ತದೆ, ಊರಿನ ಪರಿಚಯ ಆಗ್ತದೆ, ಭಕ್ತರ ಪರಿಚಯ ಆಗ್ತದೆ. ನಾಳೆ ನೀವು ಮಠಕ್ಕೆ ಬಂದ್ರಿ ಅಂದ್ರೆ ಯಾರು ಅಂತ ಕೇಳೋದು ಬದಲಿ ಸಿರುಗುಪ್ಪಿ ಅವ್ರು ಬಂದಾರ ಅವರಿಗೆಲ್ಲ ವ್ಯವಸ್ಥೆ ಮಾಡ್ರಿ ಅಂತ ಕೇಳಕ್ಕೆ ಬರ್ತದೆ. ಆ ಪರಿಚಯ ಮಾಡ್ಬೇಕಂತಲೇ ಗುರುಗಳಿಗೆ ಇಚ್ಛೆ ಇತ್ತು. ಬಹಳ ಸಂತೋಷ. ನಿಮ್ಮ ಊರಿನ ಹಿರಿಯರು ಒಂದು 8-10 ಜನ ಕೂಡಿ ಇದ್ರೊಳಗೆ ನಾಳಿಂದ ನೀವು ಮೃತ್ತಿಕೆಯನ್ನು ಸಂಗ್ರಹ ಮಾಡೋದಕ್ಕೆ ಆರಂಭ ಮಾಡಿರಿ. 29ನೇ ತಾರೀಕು ಬೆಳಿಗ್ಗೆ 8 ಗಂಟೆ ಅನ್ನೋದ್ರೊಳಗಾಗಿನೇ ನೀವು ಬಿಜಾಪುರಕ್ಕೆ ಬರಬೇಕು, ಅಥವಾ 28ನೇ ತಾರೀಕು ರಾತ್ರಿ ನೀವು ಬಂದ್ರೆ ನಡೀತದೆ. ಸಾಯಂಕಾಲ 5 ಗಂಟೆ ಸುಮಾರು ವಸ್ತಿಗೆನೆ ನೀವು ಬಂದರೆ ಅವತ್ತು ಗುರುಗಳ ಈ ರಥಯಾತ್ರೆ ಬಿಜಾಪುರನ್ನು ಮುಟ್ಟುತ್ತದೆ. ಬಿಜಾಪುರದೊಳಗೂ ಬಹಳ ಬೃಹತ್ ಪ್ರಮಾಣದಲ್ಲಿ ಬೈಕ್ ರ್ಯಾಲಿ ಅದ, ಕಾರ್ ರ್ಯಾಲಿ ಅದ. ಅದರ ಮುಖಾಂತರವಾಗಿ ಬಿಜಾಪುರದ ಭಕ್ತರು ಈ ರಥವನ್ನು ತಮ್ಮ ಮಠಕ್ಕೆ ಸ್ವಾಗತ ಮಾಡ್ತಾರೆ. ಅದು ಸಾಯಂಕಾಲ 5 ಗಂಟೆಯಿಂದ ಆರಂಭ ಆಗ್ತದೆ ರಥೋತ್ಸವ. ಅಲ್ಲಿ ಅದು 6-7 ಗಂಟೆವರೆಗೂ ಮಠವನ್ನು ಮುಟ್ಟಿ ಅವತ್ತು ರಾತ್ರಿ ಎಲ್ಲ ಅಖಂಡ ಭಜನ ಇರ್ತದೆ. ಗುರುಗಳ ಸಾನ್ನಿಧ್ಯದಲ್ಲಿನೇ ಮಂತ್ರ ಜಪವನ್ನು ಮಾಡಿ ಮಾರನೇ ದಿವಸ 29ನೇ ತಾರೀಕಿಗೆ ಬೆಳಿಗ್ಗೆ ಗುರುಗಳ ಈ ಮೂರ್ತಿಯ ಕಿರೀಟ ಪೂಜಾ ಕಾರ್ಯಕ್ರಮ ಇರುತ್ತದೆ. ಅವರದೇ ಸಿಂಹಾಸನದಲ್ಲಿ ಗುರುಗಳನ್ನು ಕೂಡಿಸಿ ಅವರು ಇರುವಂಥ ಎಲ್ಲ ಆಭರಣಗಳನ್ನು ತೊಡಿಸಿ ಸದ್ಗುರುನಾಥನ ವೈಭವವನ್ನು ನೋಡುವುದಕ್ಕೆ ನಮಗಿರುವಂಥ ಒಂದು ಭಾಗ್ಯ ಅಂತಲೇ ತಿಳಿದಿದ್ದೀನಿ. ಜೊತೆಗೆ ಅವತ್ತು ನಾ ಇಲ್ಲಿ ಬಂದಾಗ ನನ್ನ ತುಲಾಭಾರ ಮಾಡಬೇಕು ಅಂತೇಳಿ ಅಮ್ಮವರು ತಯಾರು ಮಾಡಿದರು. ಈ ಊರಾಗ ಯಾರ್ದೋನೋ ಅವತ್ತು ಆ ಕಾರ್ಯಕ್ರಮ, ಅದು ನನಗೂ ಇಚ್ಛೆ ಇರಲಿಲ್ಲ. ಆದರೆ ಸದ್ಗುರುನಾಥನ ಪ್ರೇರಣಾ ಅವತ್ತನೇ ಆ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ಈ ತುಲಾಭಾರವನ್ನು ಅವತ್ತು ಈ ಮೂರ್ತಿಯನ್ನು ನಾವು ಹೊರಗೆ ತೆಗಿತೀವಲ್ಲ, ಅವತ್ತು ಬಿಜಾಪುರದಲ್ಲಿನೇ ಭಾಳಷ್ಟು ಜನ ಹಂಗೆ ಸಂಕಲ್ಪ ಮಾಡ್ಯಾರ, ನಾವು ತುಲಾಭಾರ ಮಾಡಬೇಕು ಅಂತ ಹೇಳಿ. ಅಂಥ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಸಲುವಾಗಿ ಈ ಊರಿಂದ ಏನದ ಅವತ್ತು ಅವ್ರನ್ನೂ ಕರ್ಕೊಂಡು ಬರ್ರಿ. ಅಲ್ಲಿ ಬಿಜಾಪುರದಲ್ಲಿನೇ ಅವರ ಹೆಸರು ಮೇಲಿರುವಂಥ ತುಲಾಭಾರವನ್ನು ಮಾಡಿಸಿ ಅವರ ಇಚ್ಛೆಯನ್ನು ನಾವು ಪೂರ್ಣಗೊಳಿಸಿದಂಗೆ ಆಗ್ತದೆ ಹಾಗೆ ಅನ್ನುವಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಬಿಜಾಪುರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗ್ರಿ ಹಾಗೆ ಅನ್ನೋ ಮಾತುಗಳನ್ನು ಹೇಳಿ ಬಹಳ ಸಮಯ ಆಗಿದೆ. ಆದರೆ ನಿಮ್ಮ ಭಕ್ತಿ ಬಹಳ ದೊಡ್ಡದು. ನಾನು 2 ಸರಿ ಕಾರ್ ನಿಂದ್ರಿಸಿ ಹೇಳಿದೆ, ಹುಡುಗರು ಕುಂಭ ಹೊತ್ತವ ಬರೀ ಕಾಲಿನ ಬರಕತ್ತಾವ, ಅದನ್ನು ನೋಡಿ ಬೇಡ ಅಂತೇಳಿ ನಮ್ಮ ಹನುಮಂತಿಗೆ ಹೇಳಿದೆ, ಇಲ್ಲ ಗಾಡಿ ತರಬಿಸಿ ಅವ್ರು ಹುಡುಗರು ಹತ್ತಿಸಿ ಕಳಿಸಿದ್ರೆ ಮೊದಲು ಅವರು ಹತ್ಕೊಂಬಂದ, ಮುಂದಿನ ಇಲ್ಲಿ ವ್ಯವಸ್ಥೆ ಮಾಡ್ಬೇಕಂತೇಳಿ. ಏನೇ ಇರ್ಬೋದು, ಆದರೆ ಮಕ್ಕಳನ್ನು ನಮ್ಮ ಗುರುಗಳಿಗೆ ಭಾಳ ಕರುಣ ಇತ್ತು. ಹಿಂಗೇನ್ರ ಯಾರಿಗಾರ ಸ್ವಲ್ಪ ನೋವು ಆಕೈತೆ ಅಂದ್ರೆ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಅದು ನೋಡಿದಾಗ ಮಕ್ಕಳಿಗೆ ಹಿಂಗೆ ನಡೆಸ್ದಂಗೆ ಆತಲ್ಲಪ್ಪ ಅಂತ ಅನ್ನಕತ್ತಿದ್ವಿ. ಅವ್ರು ಎಷ್ಟು ಹುರುಪದಾರ ಅಂದ್ರೆ, ನಮ್ಮ ಅಜ್ಜಾರ ಕೆಲಸ ಅದರಿ, ನೀವು ಯಾವಾಗಾರು ಒಮ್ಮೆ ಬಂದಿರ್ತೀರಿ, ನಾವು ಅಷ್ಟು ನಡೆದು ಏನಕ್ಕೈತ್ರಿ ಅಜ್ಜಾರ ಅಂತಾರೆ. ಅಂದರೆ ಈ ಊರಿನ ಸಣ್ಣ ಮಕ್ಕಳಲ್ಲಿನೇ ಇಂಥ ಭಕ್ತಿ ಇತ್ತಂದ ಬಳಿಕ ಇನ್ನು ದೊಡ್ಡವರಲ್ಲದ ಎಂಥ ಭಕ್ತಿ ಇರಲಿಕ್ಕಿಲ್ಲ. ನಿಮ್ಮ ರಕ್ತವೇ ಅವರೊಳಗೆ ಹರಿದು ಬಂದಿರ್ತದೆ, ನಿಮ್ಮ ಭಕ್ತಿನೇ ಆ ಮಕ್ಕಳಲ್ಲಿ ಬೆಳೆದು ಬಂದಿರ್ತದೆ. ನಿಮ್ಮ ಭಕ್ತಿಯನ್ನು ಕಂಡು ಬಹಳ ಆನಂದ ಆಯಿತು. ಎಲ್ಲರೂ ಆನಂದದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿರಿ, ಗುರುಗಳ ಮೂರ್ತಿಯ ದರ್ಶನವನ್ನು ಮಾಡಿರಿ. ಯಾರು ಮಾಡಿರಿ ಅವರ ಆರಾಮ್ ಪ್ರಸಾದ ತಗೊಳ್ರಿ. ಎಲ್ಲರೂ ಪ್ರಸಾದ ತಗೊಂಡು ಪ್ರಸನ್ನ ಚಿತ್ತತೆಯಿಂದ ಸದ್ಗುರುನಾಥ, ಸಿದ್ಧಾರೂಢ ಭಗವಂತ, ಆರೂಢ ಜ್ಯೋತಿ ಅಜ್ಜ, ಶಿವಲಿಂಗಜ್ಜವರು, ಗುರುಗಳು ಎಲ್ಲರೂ ನಿಮಗೆ ಭೋಗ ಭಾಗ್ಯ ಆರೋಗ್ಯವನ್ನು ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥಿಸಿ ನಮ್ಮ 2 ಮಾತುಗಳಿಗೆ ಈಗ ಎಲ್ಲರಿಗೂ ಸತ್ಕಾರ ಮತ್ತು ಮಂಗಳಾರತಿ ಇರ್ತದೆ, ಅದನ್ನು ನೋಡ್ಕೊಂಡು ಆಮೇಲೆ ಪ್ರಸಾದಕ್ಕೆ ಹೋಗೋಣ. ಊರಿನ ಹಿರಿಯರು ಬನ್ನಿ ಸಾವ್ಕಾರ ಗೌಡ್ರ,
जय मंगलम पार्वती पति शिव हर हर महादेव। उसकी जय। स्वामी महाराज की जय। स्वामी महाराज की जय। स्वामी महाराज की जय। सर स्वामी महाराज की जय। साधु संत महाराज की जय। जय मंगलम पार्वती पति शिव हर हर महादेव।